26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಕಾಫಿನಾಡು ಚಿಕ್ಕಮಗಳೂರಿನ ಪಶ್ಚಿಮಘಟ್ಟ ಸಾಲಿನಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರನ್ನು ಸಂಪರ್ಕಿಸುವಂತಹ ಚಾರ್ಮುಡಿ ಘಾಟ್ನಲ್ಲಿ ದರೆ ಕುಸಿತದ ಆತಂಕ ಎದುರಾಗಿರುವಂಥದ್ದು. ನಾವೀಗ ಚಾರ್ಮುಡಿ ಘಾಟ್ನ ಆಲೇಖಾನ್ ಸಮೀಪ ಇರುವಂಥದ್ದು. ಇಲ್ಲಿನ ದೃಶ್ಯಗಳನ್ನು ನಾವು ನೋಡ್ಬೋದು. ಏನು ನಿರಂತರವಾಗಿ ಮಳೆ ಆಗ್ತಾ ಇದೆ, ಇದರಿಂದಾಗಿ ದರೆ ಕುಸಿದು ರಸ್ತೆಗೆ ಬಂದಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಪ್ರದೇಶ ಏನಿದೆ ಇದು ಪಶ್ಚಿಮಘಟ್ಟ ಸಾಲಾಗಿರುವಂಥದ್ದು, ಜೊತೆಗೆ ಸೂಕ್ಷ್ಮ ಪ್ರದೇಶವಾಗಿರುವಂಥದ್ದು. ಈ ಒಂದು ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಇದರಿಂದಾಗಿ ಏನು ಬಂಡೆ ಮತ್ತು ಮಣ್ಣುಗಳು ಕುಸಿದು ರಸ್ತೆಗೆ ಬರ್ತಾ ಇರುವಂಥದ್ದು, ಜೊತೆಗೆ ಮರಗಳು ಕೂಡ ನೆಲಕ್ಕೆ ಬರ್ತಾ ಇರುವಂಥದ್ದು. ಇದು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿರುವಂಥದ್ದು. ಯಾಕಂದ್ರೆ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಈ ಒಂದು ಪ್ರದೇಶದಲ್ಲಿ ಸಂಚಾರ ಮಾಡುತ್ತೆ. ಇದು ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರಿಗೆ ಸಂಪರ್ಕಿಸುವಂತಹ ಪ್ರಮುಖ ಘಾಟ್ ಆಗಿರುವಂಥದ್ದು. ಪ್ರಮುಖವಾಗಿ ಈ ವರ್ಷ ಚಾರ್ಮುಡಿ ಘಾಟ್ನ ತಪ್ಪಲ್ನಲ್ಲಿ ಧಾರಾಕಾರವಾಗಿ ಮಳೆಯಾಗಿರುವಂಥದ್ದು. ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳೆ ಈ ಒಂದು ಭಾಗದಲ್ಲಿ ಸುರಿದಿದೆ. ಇದರಿಂದಾಗಿ ಸಾಲು ಸಾಲು ಅನಾಹುತಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ಪ್ರಮುಖವಾಗಿ ನಾವಿಲ್ಲಿ ನೋಡಬಹುದು, ಮೇಲ್ಭಾಗದಿಂದ ದರೆ ಕುಸಿದು ಕೆಳಕ್ಕೆ ಬರ್ತಾ ಇರುವಂಥದ್ದು. ಇನ್ನಷ್ಟು ಮಳೆ ಹೆಚ್ಚಾದ್ರೆ ಇನ್ನಷ್ಟು ಕುಸಿಯುವ ಆತಂಕ ಎದುರಾಗಿರುವಂಥದ್ದು. ರಸ್ತೆಯ ಅರ್ಧದಷ್ಟು ಭಾಗಕ್ಕೆ ಮಣ್ಣು ಮತ್ತೆ ಬಂಡೆಗಳು ಕುಸಿದು ಬಂದಿರುವಂಥದ್ದು. ಬೃಹತ್ ಗಾತ್ರದ ಬಂಡೆಗಳು ಕೂಡ ಧರೆಗೆ ಬಂದಿರುವಂಥದ್ದು. ಪ್ರಮುಖವಾಗಿ ಇದೇ ರೀತಿ ಮಳೆ ಮುಂದುವರೆದ್ರೆ ಇನ್ನಷ್ಟು ಏನು ಕುಸಿದ ಪ್ರದೇಶದಲ್ಲೇ ಇನ್ನಷ್ಟು ಕುಸಿಯುವ ಆತಂಕ ಕೂಡ ಮನೆ ಮಾಡಿರುವಂಥದ್ದು. ಪ್ರಮುಖವಾಗಿ ಅತಿ ಹೆಚ್ಚು ಮಳೆ ಚಾರ್ಮುಡಿ ಘಾಟ್ನಲ್ಲಿ ಸುರಿತಾ ಇದೆ. ಪ್ರಮುಖವಾಗಿ ಇದು ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರನ್ನು ಸಂಪರ್ಕಿಸುವಂತಹ ಪ್ರಮುಖ ಘಾಟ್ ಆಗಿರುವಂಥದ್ದು. ಈ ಒಂದು ಘಾಟ್ನಲ್ಲಿ ದರೆ ಕುಸಿತ ಏನಿದೆ ಇದು ಸಾಕಷ್ಟು ಆತಂಕಕ್ಕೆ ಕೂಡ ಕಾರಣವಾಗಿದೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.